ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳೇ, ಸಿನಿ ಭಾವ ಜಗತ್ತು ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಸರಣಿಯನ್ನು ಪ್ರಸ್ತುತಪಡಿಸ್ಕೊಂಡು ಬರ್ತಾ ಇದ್ದೇವೆ. ಇಂದು 14ನೆಯ ಸಂಚಿಕೆ. ಈ ಹಿಂದೆ ನಾವು ಈ ಸಂಸಾರ ನೌಕ ಅನ್ನುವಂತಹ ನಾಟಕ ಹೇಗೆ 30ರ ದಶಕದಲ್ಲಿ ಹೆಸರು ಮಾಡಿತು, ಈ ನಾಟಕದ ಕಥೆ ಹೇಗಿತ್ತು, ಯಾವ ರೀತಿ ಯಶಸ್ವಿ ಆಗೋದಕ್ಕೆ ಕಾರಣ ಆಯಿತು, ಈ ಎಲ್ಲ ಒಂದು ಸಂಕ್ಷಿಪ್ತ ವಿಷಯಗಳನ್ನು ಮಾತನಾಡಿದ್ದೆವು. ಇಂದು ಸಂಸಾರ ನೌಕ ನಾಟಕ ಹೇಗೆ ಯಶಸ್ವಿ ಆಯಿತು, ನಾಟಕ ಅಲ್ಲದೆ ಹೇಗೆ ಅದು ಸಿನಿಮಾ ರೂಪವನ್ನು ತಾಳ್ತು ಮತ್ತು ಸಿನಿಮಾ ರೂಪದಲ್ಲೂ ಕೂಡ ಹೇಗೆ ಯಶಸ್ವಿಯನ್ನು ಗಳಿಸ್ತು, ಈ ಒಂದು ವಿಷಯವನ್ನು ಇಂದು ಮಾತನಾಡೋಣ. ಈ ಒಂದು ನಾಟಕ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲೂ ಕೂಡ ಪ್ರದರ್ಶನಗೊಳ್ಳುತ್ತೆ. ಆ ಒಂದು ಕಾಲದ 30ರ ದಶಕದಲ್ಲಿ ಅಲ್ಲಿ ಕೂಡ ಜಯಭೇರಿಯನ್ನು ಬಾರಿಸುತ್ತೆ. ಅನೇಕ ಜನ ಈ ನಾಟಕವನ್ನು ನೋಡಿ ಆನಂದ ಪಡ್ತಾರೆ. ಇದೊಂದು ಹೊಸ ಅಲೆಯ ನಾಟಕ, ಇದು ಹೊಸ ರೂಪದ ನಾಟಕ, ಇದೊಂದು ಬಹಳ ವಿಶೇಷವಾದಂಥ ನಾಟಕ ಅಂಥೇಳಿ ಎಲ್ಲರ ಬಾಯಿನಲ್ಲೂ ಬರ್ತಾ ಇರುತ್ತೆ. ಹಾಡಿನ ಅಂದರೆ ಆ ನಾಟಕದ ಕಥೆ ಇರಬಹುದು, ನಟನೆ ಇರಬಹುದು, ಅದರ ಸಂಗೀತ ಇರಬಹುದು, ಎಲ್ಲವೂ ಕೂಡ ಜನರಿಗೆ ಬಹಳ ಖುಷಿ ಕೊಟ್ಟಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ನಾಟಕದ ಥೀಮ್ ಏನಿದೆ, ಮುಖ್ಯಾಂಶ ಏನಿದೆ, ಅದು ಬಹಳ ಎಲ್ಲರಿಗೂ ಖುಷಿಯನ್ನು ಕೊಟ್ಟಿರುತ್ತೆ. ಇದನ್ನು ವೀಕ್ಷಿಸೋಕ್ಕೆ ಅಂತ ಹೇಳಿ ತಮಿಳುನಾಡಿನ ಆ ಕಾಲದಲ್ಲಿ ತಮಿಳು ಪತ್ರಿಕೆ ನಾರದರ್ ಅಂತ ಒಂದು ಹೆಸರುವಾಸಿ ಪತ್ರಿಕೆ ಇರುತ್ತೆ. ಇದಕ್ಕೆ ಸಂಪಾದಕರಾಗಿ ಒಬ್ಬರು ಶ್ರೀನಿವಾಸರಾವ್ ಅಂತ ಹೇಳಿ ಒಬ್ಬರು ಇರ್ತಾರೆ. ಅವರು ಜೊತೆಗೆ ಚೆಟ್ಟಿಯಾರ್ ಅಂತ ಹೇಳಿ ಅವರು ಪ್ರಸಿದ್ಧ ವಾಣಿಜ್ಯೋದ್ಯಮಿಯಾಗಿರ್ತಾರೆ. ಇಬ್ಬರು ಈ ನಾಟಕವನ್ನು ನೋಡೋದಕ್ಕೆ ಬರ್ತಾರೆ. ಇವರಿಬ್ಬರಿಗೂ ಬಹಳ ಈ ನಾಟಕ ಹಿಡಿಸುತ್ತೆ. ಅದರ ಕಥೆ ಇರಬಹುದು, ಹಾಡು ಇರಬಹುದು, ಮತ್ತು ಅದರ ಟ್ರೀಟ್ಮೆಂಟ್ ಏನಿದೆ ಎಲ್ಲವೂ ಕೂಡ ಬಹಳ ಸೊಗಸಾಗಿದೆ ಅಂಥೇಳಿ ಅವ್ರಿಗೆ ಅನಿಸುತ್ತೆ. ಅಂದ್ಕೊಳ್ತಾರೆ, ನಾವು ಯಾಕೆ ಇದನ್ನು ಸಿನಿಮಾ ರೂಪದಲ್ಲಿ ತರಬಾರ್ದು ಅಂತ ಹೇಳಿ. ಅದಕ್ಕಾಗಿ ಸಿದ್ಧತೆ ನಡೆಯುತ್ತೆ. ಎನ್ ಸಿಂಹ ಅವ್ರನ್ನ ಭೇಟಿಯಾಗ್ತಾರೆ. ನಿರ್ದೇಶನ ಮಾಡಲು ಎನ್ ಸಿಂಹ ಅವರು ಒಪ್ಕೊಳ್ತಾರೆ. ಜೊತೆಗೆ ಬೇರೆ ಸಿದ್ಧತೆಗಳೆಲ್ಲ ನಡೀತಾ ಹೋಗುತ್ತೆ. ಆ ಕಾಲದಲ್ಲಿ ಕನ್ನಡ ರಂಗಭೂಮಿಯಲ್ಲಿ ಹೆಸರು ಮಾಡಿದ್ದಂತಹ ಮೊಹಮ್ಮದ್ ಫೀರ್ ಅವರು ಈ ಪಾತ್ರವರ್ಗ ಹೀಗೆ ಯಾರ್ಯಾರು ಇರಬೇಕು, ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರು ಸರಿ ಹೊಂದ್ತಾರೆ ಅಂಥೇಳಿ ಆರಿಸೋದು ಅವ್ರು ಮಾಡಿರ್ತಾರೆ. ಆ ಕೆಲಸವನ್ನು, ಆ ಕಾರ್ಯವನ್ನು ಅವರು ನಿರ್ವಹಿಸಿರ್ತಾರೆ. ಮತ್ತು ಸಾಹಿತ್ಯ, ಅದಕ್ಕೆ ಸಂಬಂಧಪಟ್ಟ ಸಂಭಾಷಣೆ ಇರ್ಬೋದು, ಕಥೆ, 17 ಹಾಡುಗಳನ್ನು ಇವರು ಎನ್ ಸಿಂಹ ಅವರೇ ಬರೀತಾರೆ. ಹಾಡಿರ್ಬೋದು, ಚಿತ್ರಕಥೆ ಇರಬಹುದು, ಎಲ್ಲವೂ ಕೂಡ ಎನ್ ಸಿಂಹ ಅವರು ಮಾಡ್ತಾರೆ. ಸಿನಿಮಾ ಕೂಡ ಭಾಳ ಹೆಸರು ಮಾಡಿಬಿಡುತ್ತೆ. ಆ ಕಾಲದಲ್ಲಿ ಇದಕ್ಕೆ 22,000 ರೂಪಾಯಿ ಖರ್ಚು ಮಾಡಿರ್ತಾರೆ. 2,50,000 ರೂಪಾಯಿ ಅವರಿಗೆ ವಾಪಸ್ಸು ಬರುತ್ತೆ. ಇದು ಕನ್ನಡದಲ್ಲಿ 4ನೆಯ ಟಾಕಿ ಚಿತ್ರ ಆಗಿರುತ್ತೆ. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಸಾಮಾಜಿಕ ಚಿತ್ರ ಆಗಿರುತ್ತೆ. ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ತಮಿಳುನಾಡು ಅಷ್ಟೇ ಅಲ್ಲ, ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಉತ್ತರ ಭಾರತದಲ್ಲೂ ಕೂಡ ತುಂಬ ಹೆಸರು ಮಾಡುತ್ತೆ. ಚಿತ್ರ ಅಂದರೆ ಹೀಗಿರಬೇಕು, ಸಿನಿಮಾ ಹೀಗಿರಬೇಕು, ನಮ್ಮ ಭಾರತೀಯತೆಯಲ್ಲಿ ಈ ರೀತಿ ಸಿನಿಮಾಗಳು ಬರಬೇಕು ಅಂಥೇಳಿ ಸಾಕಷ್ಟು ಪತ್ರಿಕೆಗಳು ಉತ್ತರ ಭಾರತದಲ್ಲೂ ಬರೀತಾರೆ. ಅದರ ಜೊತೆಗೆ ನಮ್ಮವರೇ ಆಗಿದ್ದಂಥ MV ಕಾಮತ್ ಅವರು ಸಂಡೇ ಟೈಮ್ಸ್ನಲ್ಲಿ ಅವರು ಭಾಳ ಹೆಸರು ಮಾಡಿರ್ತಾರೆ. ಅವರು ಈ ಒಂದು ಸಿನಿಮಾ ಬಗ್ಗೆ, ಸಿನಿಮಾ ಯಾವ ರೀತಿ ಇದೆ, ಕಥೆ ಹೇಗಿದೆ, ಕಥೆಯ ಟ್ರೀಟ್ಮೆಂಟ್ ಹೇಗಿದೆ, ಮತ್ತು ಕಥೆ ಏನು ಹೇಳೋದಕ್ಕೆ ಹೊರಟಿದೆ, ಪಾತ್ರಧಾರಿಗಳು ಹೇಗೆ ನಿರ್ವಹಿಸಿದ್ದಾರೆ, ಕನ್ನಡ ಭಾಷೆ ಬಗ್ಗೆ, ಮತ್ತು ಎನ್ ಸಿಂಹ ಎಂತಹ ಅದ್ಭುತ ನಿರ್ದೇಶಕ ಸೃಜನಶೀಲತೆಯಿಂದ ನಿರ್ವಹಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಅಂದರೆ ಫೋಟೋಗ್ರಾಫ್ ಸಮೇತವಾಗಿ ದೊಡ್ಡ ದೊಡ್ಡ ಲೇಖನಗಳನ್ನು ಬರೀತಾರಂಥವರು. ಆಗ ಪತ್ರಿಕೆ ಬಹಳ ಪ್ರಬಲವಾದ ಮಾಧ್ಯಮ ಆಗಿತ್ತು. ಇದನ್ನೆಲ್ಲ ಓದಿ ಇಡೀ ಭಾರತದಲ್ಲೇ ದೊಡ್ಡ ಸುದ್ದಿ ಆಗುತ್ತೆ. ಈ ರೀತಿ ಈ ಒಂದು ನಾಟಕ ಸಿನಿಮಾ ರೂಪದಲ್ಲಿ ಕೂಡ ಯಶಸ್ವಿಯಾಗುತ್ತೆ. ಇದರಲ್ಲಿ ಪಂತುಲೂರು ಮಾಡಿರ್ತಾರೆ,
ಮತ್ತು ಎಂ ವಿ ರಾಜಮ್ಮ ಅವರು ಮಾಡಿರ್ತಾರೆ, ಡಿಕ್ಕಿ ಮಾಧವರು, ಹೀಗೆ ಹಲವಾರು ಪಾತ್ರಧಾರಿಗಳು ಮಾಡಿರ್ತಾರೆ. ಬಂಧುಗಳೇ, ಇದುವರೆಗೂ ಒಂದಷ್ಟು ಈ ಸಂಸಾರ ನೌಕಾ ನಾಟಕ ಮತ್ತು ಸಿನಿಮಾದ ಬಗ್ಗೆ ಒಂದಷ್ಟು ನಾವು ಇವತ್ತು ಮಾತನಾಡಿದೆವು. ನಾಳೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.